ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಂಡಸರು ಹೊರಗಡೆ ಕಷ್ಟಪಟ್ಟು ಬರ್ತಿದೀವಿ, ಹೆಂಡತಿ ಏನ್ ಮಾಡ್ತಾಳೆ, ಮನೇಲೆ ಫ್ರೀ ಆಗಿರ್ತಾಳೆ ಅಂತ ಅನ್ಕೋತೀವಿ. ಆದ್ರೆ ಅವರು ಪ್ರತಿ ಕ್ಷಣ ನಮ್ಮ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಗಂಡ ಆಫೀಸಿಂದ ಬಂದ್ರೆ ಏನ್ ಮಾಡಬೇಕು, ಎಷ್ಟು ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕೆಲವು ಹೆಣ್ಮಕ್ಳು ಮಾತ್ರ ಗಂಡ ಬೇಡ ಅಂತ ಬಿಟ್ಟು ಹೋದ್ರೂ ಕೂಡ ಅವ್ರ ನೆನಪಲ್ಲೇ ಬದುಕ್ತಾ ಇರ್ತಾರೆ. ಇನ್ನು ಕೆಲವರು ಗಂಡ ಎಷ್ಟೇ ಕಷ್ಟ ಕೊಟ್ರೂ ಸರಿ ಅದನ್ನ ಆನಂದವಾಗಿ ಸಹಿಸ್ಕೋತಾರೆ. ಇನ್ನು ಕೆಲವರು ತನಗೆ ಹುಟ್ಟದೇ ಇರೋ ಮಕ್ಕಳಾದರೂ ಕೂಡ ತುಂಬಾನೇ ಪ್ರೀತಿಯಿಂದ ನೋಡ್ಕೋತಾರೆ. ಮೋಕ್ಷ ನನ್ನ ಮಗ ಅಲ್ಲ, ಹಾಗೆ ಕಲ್ಯಾಣಿ ನಿಮ್ಮ ಮಗಳಲ್ಲ, ಅದಕ್ಕಾಕೆ ಸ್ಟಾರ್ಟ್ ಮಾಡ್ತಿದ್ದೀರಾ? ಕಲ್ಯಾಣಿ ನನ್ನ ರಕ್ತ ಹಂಚಿಕೊಂಡು ಹುಟ್ಟೆ ಇರಬಹುದು ಕಣೋ, ಆದ್ರೆ ಅವಳು ನನ್ನ ಪ್ರಾಣಕ್ಕಿಂತನೇ ಹೆಚ್ಚು, ಅವಳು ನನ್ನ ಪ್ರಾಣಕ್ಕಿಂತನೇ ಹೆಚ್ಚು. ಅಂಥ ಪ್ರೀತಿ ತೋರಿಸೋರು ತುಂಬಾ ಕಡಿಮೆ ಜನ ಸಿಗೋದು. ನಿನ್ನ ಹೆಂಡತಿ ಅಂಥವಳನೆ. ಇವಳು ನಿನಗೆ ಹೆಂಡತಿಯಾಗಿ ಸಿಕ್ಕಿರೋದು ನಿನ್ನ ಅದೃಷ್ಟ. ಅಂದ್ರೆ ಹೆಣ್ಮಕ್ಳೆಲ್ಲ ಒಳ್ಳೆಯವರೇ ಇರ್ತಾರಾ, ಕೆಟ್ಟವ್ರು ಇರಲ್ವಾ? ಕೆಟ್ಟವರು ಇರ್ತಾರೆ. ಕರುಳು ಬಳ್ಳಿ ಹಂಚ್ಕೊಂಡು ಹುಟ್ಟಿರೋ ಮಗುನ ಬೇಡ ಅನ್ಕೊಂಡು, ಪ್ರೀತಿಯಿಂದ ನೋಡ್ಕೊಳ್ಳೋನ್ನ ಬೇಡ ಅನ್ಕೊಂಡು ಹೋಗಿರೋರು ಇದ್ದಾರೆ. ಆದ್ರೆ ಅಂಥವರು ತುಂಬಾನೇ ಕಡಿಮೆ. ಯಾರೋ ಒಬ್ರು ತಪ್ಪು ಮಾಡಿದ್ರು ಅಂತ ಎಲ್ರ ಮೇಲೂ ಆರೋಪ ಹೊರಿಸೋದು ಕರೆಕ್ಟ್ ಅಲ್ಲ. ನಿನ್ನ ಹೆಂಡತಿ ಮೇಲೆ ನಿನಗೆ ಅನುಮಾನ ಬರೋಕ್ಕೂ ಮುಂಚೆ ಮಗುನ ಎತ್ಕೊಂಡಿದ್ಯಲ್ವಾ? ಆವಾಗ ಯಾವಾಗ್ಲಾದ್ರೂ ಆ ಮಗು ನನಗೆ ಹುಟ್ಟಿದ್ದೇ ಅಲ್ಲ ಅಂತ ಅನ್ಸಿದ್ಯಾ? ಅನ್ಸಿರೋದಿಲ್ಲ. ಯಾಕೆ ಅಂದ್ರೆ ಅವನು ನಿನ್ನ ಮಗ ಅಂತ ನಿನ್ನ ಕಣ್ಣಿಗೆ ಪ್ರೂಫ್ ಬೇಕೇನೋ, ಆದ್ರೆ ಮನಸ್ಸಿಗದ ಅವಶ್ಯಕತೆ ಇಲ್ಲ. ಯಾಕೆ ಹೇಳ್ತಿದ್ದೀನಿ ಅಂತ ಕೇಳಿಸ್ಕೊ. ಆದ್ರೆ ಅವಸರ ಪಟ್ಟು ನಿರ್ಧಾರ ತಗೋಬೇಡ, ಜೀವನನೇ ನಾಶ ಆಗೋಗುತ್ತೆ. ಏನೋ ಸರ್, ಇಂಥ ನೀತಿ ಮಾತು ಕೇಳೋಕೆ ಚೆನ್ನಾಗೇ ಇರುತ್ತೆ. ನೀವು ನನ್ನ ಪ್ಲೇಸಲ್ಲಿದ್ರೆ ನನ್ನ ನೋವು ಏನು ಅಂತ ಅರ್ಥ ಆಗುತ್ತೆ ನಿಮ್ಗೆ. ನಿಮ್ ಮಗ ಅಲ್ದೇ ಇರೋನ್ನ ನೀವು ದೊಡ್ಡ ಮನ್ಸು ಮಾಡಿ ನಿಮ್ಮ ಮನೇಲಿ ಇಟ್ಕೋತೀರೇನೋ, ಆದ್ರೆ ನಾನು ಹಾಗೆ ಬದುಕೋಕ್ಕಾಗಲ್ಲ. ಈಗ ನೀವು ಹೇಳ್ದಾಗೆ ಇವನು ನನ್ನ ಮಗ ಅಂತ ಮನೆಗೆ ಕರ್ಕೊಂಡು ಹೋದೆ ಅನ್ಕೊಳ್ಳಿ, ಮುಂದೆ ಒಂದಿನ ಇವನು ನನ್ನ ಮಗ ಅಲ್ಲ ಅಂತ ಊರಿನವ್ರಿಗೆ ಇವಳು ಮಾಜಿ ಲವರ್ ಹೇಳಿದ್ರೆ, ಈ ಊರಿನ ಜನರು ನಿನ್ನ ಮಗು ಅಲ್ವಾ ಅಂತ ಕೇಳಿದ್ರೆ ಆಗ ನಾನು ಹೇಗ್ ಬದುಕಬೇಕು?
ನಿಮ್ ಮನೇಲಿರೋ ಮಗು ನಿನ್ನ ಮೊಮ್ಮಗು ಅಲ್ವಂತೆ ಅಂತ 4 ಜನ ನನ್ನ ಕೇಳಿದ್ರೆ ನನ್ನ ಮರ್ಯಾದೆ ಏನಾಗತ್ತೆ? ಹೇಳಿ ಸರ್, ಹೇಗ್ ಬದುಕ್ಬೇಕು? ಹೇಯ್, ಬದುಕೋಕ್ಕಾಗಲ್ವಾ? ಕಾನ್ಸ್ಟೇಬಲ್ ಸರ್, ಇವನ್ ಮೇಲೆ ಕೇಸ್ ಫೈಲ್ ಮಾಡಿ. ಸರಿ ಸರ್. ಸರ್ 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 ಏನು ಬೇಜಾರು ಮಾಡ್ಕೋಬೇಡಮ್ಮ. ಪ್ರತಿಯೊಬ್ರು ಅವ್ರು ಮಾಡಿರೋ ತಪ್ಪನ್ನ ತಿಳ್ಕೊಳ್ಳೋ ದಿನ ಬಂದೇ ಬರುತ್ತೆ. ಆದಷ್ಟು ಬೇಗ ಬದಲಾಗಿ ಮನೆಗೆ ಬಂದೇ ಬರ್ತಾನೆ. ಕಾನ್ಸ್ಟೇಬಲ್ ಸರ್, ಇವರನ್ನ ಹುಷಾರಾಗಿ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟು ಲೇಡಿ ಕಾನ್ಸ್ಟೇಬಲ್ನ ಒಂದು ಸ್ವಲ್ಪ ದಿನ ಇವ್ರ ಜೊತೆ ಇರೋಕೆ ಹೇಳಿ. ಸರಿ ಸರ್. ಬನ್ನಿ ಮೇಡಮ್. ಶೌರ್ಯ, ನಿನಗೆ ಗೊತ್ತಿಲ್ಲದೆ ನೀನು ತುಂಬ ಎಮೋಷನಲ್ ಆದೆ. ಏನಾಯ್ತು? ಈ ಹುಚ್ಚನ್ನ ನೋಡ್ತಾ ಇದ್ರೆ ನನಗೆ ನಾನೇ ನೆನಪಾಗ್ತಿದ್ದೀನಿ ವಾಸು. ಮಾಧುರಿ, ನೀನವರನ್ನ ನನ್ನಿಂದ ಬೇರೆ ಮಾಡಿ ಕರ್ಕೊಂಡು ಹೋದಾಗ ನೀನ್ ಕಾಣಿಸಿದ್ರೆ ಸಾಕು, ಯಾಕೆ ಹೀಗೆ ಮಾಡ್ದೆ ಮಾಧುರಿ ಅಂತ ಕೇಳಬೇಕು ಅಂತ ಅನಿಸ್ತಿತ್ತು. ಆದ್ರೆ ಈಗ ನಾನು ನಿನಗೆ ಋಣಿಯಾಗಿದ್ದೀನಿ ಮಾಧುರಿ. ಅವ್ರು ಯಾವ ಮುಹೂರ್ತದಲ್ಲಿ ನಿನ್ನ ಮಗಳನ್ನ ನನ್ನ ಕೈಯಲ್ಲಿಟ್ಟು ನಾನು ಬರೋವರೆಗೂ ಕಲ್ಯಾಣಿ ಜವಾಬ್ದಾರಿ ನಿಂದು ಅವಳನ್ನ ನಿನ್ನ ಮಗಳೇ ಅಂತ ಅನ್ಕೊಂತಂದ್ರು, ಆವತ್ತಿದ್ದ ಕಲ್ಯಾಣಿ ನನ್ನ ಮಗಳಾಗಿ ಹೋದ್ಲು. ಒಂದು ವೇಳೆ ನನ್ನ ಹೊಟ್ಟೆಲೆ ಹುಟ್ಟಿದ ಮಕ್ಕಳಿದ್ದಿದ್ರು ಕೂಡ ಕಲ್ಯಾಣಿ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ರೋ ಇಲ್ವೋ. ನನ್ನ ಜೀವನದಲ್ಲಿ ಬೆಳಕನ್ನು ತಂದುಕೊಟ್ಲು ಕಲ್ಯಾಣಿ. ಆದ್ರೆ ಪಾಪ ಈ ಮನೆಗೆ ಬಂದು ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾಳೆ. ಕೋಪದಲ್ಲಿ ಮದುವೆ ಮಾಡ್ಕೊಂಡಿರೋ ಶೌರ್ಯನ ತನ್ನ ಪ್ರೀತಿಯಿಂದ ಬದಲಾಯಿಸ್ಕೊಂಡ್ರು ಕೂಡ ಅವಳಿಗೆ ಕಷ್ಟಗಳೇ ತಪ್ಪಲಿಲ್ಲ. ನಿನ್ನ ಮೇಲೆ ನನ್ನ ಮೇಲೆ ಇರೋ ಕೋಪನ ಪಾಪ ಕಲ್ಯಾಣಿ ಮೇಲೆ ತೋರಿಸ್ತಾ ಇದ್ದಾಳೆ ಆ ದಮಯಂತಿ. ದಮಯಂತಿ ಒಬ್ಳು ಬದಲಾಗ್ಬಿಟ್ರೆ ಸಾಕು, ಎಲ್ಲರೂ ಆನಂದವಾಗಿರ್ತೀವಿ. ದಮಯಂತಿ ಒಳ್ಳೆಯವಳಾಗ್ತಾಳೇನೋ ಅಂತ ಎಷ್ಟು ಕಾದ್ರೂ ಕೂಡ ಅವಳು ಬದಲಾಗೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಈ ಮನೇಲಿ ದಮಯಂತಿ ಬದಲಾದ್ರೆ ಮಾತ್ರನೇ ಕಲ್ಯಾಣಿ ಜೀವನದಲ್ಲಿ ಬೆಳಕು ಬರೋದು. ಸತ್ತಿರೋ ಮಾಧುರಿ ದೆವ್ವ ಆಗಿ ಬಂದ್ರು, ಜೈಲಿಂದ ಬಿಡುಗಡೆ ಆಗಿ ನಮ್ಮಣ್ಣ ಬಂದ್ರು, ಅಥವಾ ದೇವ್ರ ಕೆಳಗಿಳಿದ್ ಬಂದ್ರು, ನಾನು ನಾನಾಗೇ ಇರ್ತೀನಿ. ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ನನ್ನ ಮನ್ಸಿಗೆ ಇಷ್ಟ ಆದ್ರೆ ತಲೆ ಮೇಲೆ ಕೂರಿಸ್ಕೋತೀನಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಕೆಟ್ಟ ಹುಳುನ ನೋಡ್ದ ಹಾಗೆ ನೋಡ್ತೀನಿ. ನಂಬಿಕೆ ಆಗ್ಲಿ, ಪ್ರೀತಿ ಆಗ್ಲಿ, ಕೋಪ ಆಗ್ಲಿ, ದ್ವೇಷ ಆಗ್ಲಿ, ಒಂದು ಸಲ ನನ್ನ ಮನ್ಸಿಗೆ ನಾಟಿದ್ರೆ ಅದು ಬದಲಾಗಲ್ಲ. ಯಾರೇ ಬಂದ್ರೂ ಬದಲಾಯಿಸೋಕ್ಕೂ ಆಗಲ್ಲ. ಕಲ್ಯಾಣಿ ಜೀವನ ಹೀಗೆ ಇರತ್ತೆ. ಬೇಜಾರು ಮಾಡ್ಕೋಬೇಡ. ಅವಳನ್ನ ಬದಲಾಯಿಸ್ಬೇಕು ಅನ್ಕೊಳ್ಳೋದು ನಮ್ಮ ವಿವೇಕ. ಅದಕ್ಕೆ ಅಂಥ ಯೋಚನೆಗಳನ್ನ ಇಟ್ಕೋಬೇಡ. ಇತ್ತೀಚೆಗೆ ಶೌರ್ಯ ಕಲ್ಯಾಣಿನ
ಪೂರ್ತಿಯಾಗಿ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ದಾನೆ. ನೀನ್ ಅನ್ಕೊಂಡ ಹಾಗೆ ಇವಾಗ ಅವರಿಬ್ರು ನಾವು ಹತ್ರ ಮಾಡಬೇಕು. ಯಾರೇ ಅವರಿಬ್ಬರ ಮಧ್ಯೆ ಬಂದು ದೂರ ಮಾಡಬೇಕು ಅಂತ ನೋಡಿದ್ರು ಶೌರ್ಯನ್ ಮನ್ಸು ಬದಲಾಗ್ದೇನೆ ಇರಬೇಕು. ಇದೆಲ್ಲ ನಡಿಬೇಕು ಅಂದ್ರೆ ನಾವಂದ್ಕೊಂಡಾಗಬೇಕು. ದಮಯಂತಿನ ಏಮಾರಿಸಿ ಶೌರ್ಯ ಕಲ್ಯಾಣಿನ ಒಂದು ಮಾಡೋದಕ್ಕೆ ಒಬ್ರನ್ನ ಕರೆಸಿದ್ದೀನಿ. ಅಮ್ಮ, ನಾವ್ ಅನ್ಕೊಂಡಿರೋ ಕೆಲಸ ನೆರವೇರಿಸೋದಕ್ಕೆ ಯಾರು ಬರ್ತಿದ್ದಾರೆ ಅಂತ ನೀನ್ ಹೇಳಲೇ ಇಲ್ವಲ್ಲಮ್ಮ? ಯಾರೋ ಅಲ್ಲ ಅನುಪಮ, ಚಿಕ್ಕಂದಿನಿಂದ ಸಿನಿಮಾಗಳ ಹುಚ್ಚು ತಲೆಗಂಟಿಸ್ಕೊಂಡಿರೋ ನನ್ನ ಅಣ್ಣನ ಮಗಳು. ಅವಳು ಬರ್ತಿದ್ದಾಳ? ಅಲ್ಲೋಡು, ಬಂದೇ ಬಿಟ್ಲು. ಈ ಸಿನಿಮಾ ಹುಚ್ಚು ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಬರ್ತಿದ್ದಾಳಲ್ಲ. ಸಣ್ಣ ವಯಸ್ಸಲ್ಲೇ ಇವಳಿಗೆ ಹುಚ್ಚಿತ್ತು, ಇವಾಗ ಹೇಗಿದ್ದಾಳೋ? ಹೇಗಿರೋದು ಅಂದ್ರೇನು? ಸುಂದರವಾಗಿ ಸೀರೆ ಉಟ್ಕೊಂಡು ಕೆಂಪು ವಸ್ತ್ರನ ಕೈಗೆ ಸುತ್ಕೊಂಡಿದ್ದಾಳೆ ಅಂದ್ರೆ ಇವಳಿಗೆ ಹುಚ್ಚು ಕಡಿಮೆ ಆಗಿಲ್ಲ ಅನ್ಸತ್ತೆ. ದೀರ್ಘಾಯುಷ್ಮಾನ್ ಭವ. ಅಜ್ಜಿ, ತಾತ ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ. ಅಷ್ಟಕ್ಕೂ ನಿಮ್ ಮನೆಯವರೆಲ್ಲ ಹೇಗಿದ್ದಾರೆ? ನೀನ್ ಹೇಗಿದೀಯಾ? ಎಲ್ರೂ ಚೆನ್ನಾಗಿದ್ದಾರೆ. ಇನ್ನು ನನ್ ಬಗ್ಗೆ ಕೇಳ್ತೀಯಾ? ಲೇಡಿ ಸೂಪರ್ ಸ್ಟಾರ್ ನಾನು. ಸಮಯಕ್ಕೆ ಸರಿಯಾಗಿ ಬಂದಿದೀಯಾ. ಇನ್ ಸ್ವಲ್ಪ ಹೊತ್ತಾಗಿದ್ರೆ ರಾಹುಕಾಲ ಬರ್ತಿತ್ತು. ನಾನ್ ಕರೆಕ್ಟ್ ಟೈಮಿಗೆ ಬರೋದಲ್ಲ ತಾತ, ನಾನ್ ಬಂದ್ಮೇಲೆ ಟೈಮ್ ಸ್ಟಾರ್ಟ್ ಆಗೋದು. ಚೆನ್ನಾಗಿದ್ದೀರಾ ಚಿಕ್ಕಪ್ಪ? ಚೆನ್ನಾಗಿದ್ದೀರಾ ಚಿಕ್ಕಮ್ಮ? ಚೆನ್ನಾಗಿದ್ದೀವಮ್ಮ. ಸಣ್ಣ ವಯಸ್ಸಲ್ಲಿ ಅತ್ತೆ ಅತ್ತೆ ಅಂತ ಹಿಂದೆನೆ ಬರ್ತಿದ್ಲು, ಈಗ ನನ್ನನ್ನು ಮಾತೇ ಆಡಿಸ್ತಿಲ್ಲ. ಇಲ್ಲಿ ನಾನು ಒಬ್ಳಿದೀನಿ ಅಂತ ಮರ್ತು ಹೋಗಿರೋ ಹಾಗಿದೆ. ಅತ್ತೆ, ನಿನ್ನನ್ ಹೇಗ್ ಮರಿತೀನಿ? ಬರ್ತೀನಿರು. ಇದೇನತ್ತೆ ಮನೆ ಮಧ್ಯೆ ಗೋಡೆ? ವಾಸ್ತು ದೋಷನಾ? ಮನುಷ್ಯ ದೋಷ, ಅದೊಂದ್ ದೊಡ್ಡ ಕತೆ ಬಿಡು. ಏನಿದ್ರೆ ಏನು, ನನಗಿದಿಷ್ಟ ಆಗ್ಲಿಲ್ಲ. ಅದ್ ಸರಿ, ಇದೇನತ್ತೆ ಗುಂಡ್ಗುಂಡಕ್ಕಿದ್ದೋಳ್ ನೀನು ಕಡ್ಡಿ ತರ ಸಣ್ಣ ಆಗ್ಬಿಟ್ಟಿದ್ಯಾ? ಈ ನಡುವೆ ಹೊಟ್ಟೆ ಉರಿ ಜಾಸ್ತಿ ಆಗಿದ್ಯಮ್ಮ. ಎದುರುಗಡೆಯವ್ರು ಚೆನ್ನಾಗಿದ್ರೆ ತಡೆಯೋಕ್ಕಾಗಲ್ಲ. ಆ ಹೊಟ್ಟೆ ಉರಿ ನಿಮ್ಮ ಅತ್ತೆನ ತಿಂತಾ ಇದೆ. ಪಕ್ಕದಲ್ಲೇ ಇದು ಹೀಗೆ ಹೇಳ್ತಾ ಇದ್ರೆ ನೋವಲ್ಲಿ ಸಣ್ಣ ಆಗದೆ ಇನ್ನೇನ್ ಮಾಡ್ತೀನಿ?
ನನ್ ವಿಷಯ ಬಿಡು. ಇದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆಗಿದ್ಯಲ್ಲ, ಏನಾದ್ರೂ ವಿಶೇಷನಾ? ನಿನಗೆ ಹೇಗೆ ಗೊತ್ತಾಯ್ತತ್ತೆ? ಪ್ರಸ್ತಕ್ಕೋಸ್ಕರನೇ ಬಂದಿರೋದು. ಅಮ್ಮ, ಅನುಷ ನಿಜ ಹೇಳ್ಬಿಡ್ತಾಳೋ ಏನೋ. ಚಿಂತೆ ಮಾಡಬೇಡ ಅನುಪಮ. ಹೊಸ ದಂಪತಿಗಳು ಪಕ್ಕದಲ್ಲೇ ಇದಾರಲ್ವಾ? ನಾನೀಗಾಗ್ಲೇ ನಮ್ ಫ್ರೆಂಡ್ಸ್ ಪ್ರಸ್ಥಾನ ತುಂಬಾ ಮಾಡಿಸಿದೀನಿ. ಏನ್ ಬಾವಾ, ನೀನು ಕಲ್ಯಾಣಿ ಒಪ್ಕೊಂಡ್ರೆ ಇವತ್ತೇ ನಿಮ್ ಪ್ರಸ್ತ. ಎಲ್ರೂ ನನ್ ಕೈ ಗುಣ ಒಳ್ಳೇದು ಅಂತಾರೆ. ಅದಕ್ಕೆ ನಿಮ್ ಪ್ರಸ್ತ ಮಾಡ್ಸೋದಿಕ್ಕೆ ನನ್ನನ್ ಕರೆಸಿದ್ದಾರೆ. ಏನ್ ನೀನ್ ಹೇಳ್ತಿರೋದು? ಪ್ರಸ್ತಾವ ಮಾಡ್ಸೋದಕ್ಕೆ ಅಂತ ಬಂದಿದ್ಯಾ? ಅನುಷನ್ ಹತ್ರ ದಮಯಂತಿ ಇದೆಲ್ಲ ಗೊತ್ತಿಲ್ಲ ಅಂತ ನೀನು ಹೇಳಿಲ್ವಮ್ಮ? ನಂಬಿಟ್ಟೆ ಅಲ್ವಾ ಅತ್ತೆ? ನಂಬಿಟ್ಟೆ ಅಲ್ವಾ? ಜೋಕ್ ಮಾಡ್ದೆ ಅತ್ತೆ. ಒಂದೇ ಸರಿಗೆ ಯಾಕೆ ಸೀರಿಯಸ್ ಆಗ್ಬಿಟ್ಟೆ? ಅಲ್ಲ, ಇವ್ರಿಬ್ರಿಗೆ ಮದ್ವೆ ಆಗಿ ಇಷ್ಟು ತಿಂಗಳಾಯ್ತು, ಇನ್ನೂ ಇವ್ರಿಗೆ ಪ್ರಸ್ತಾವ ಮಾಡ್ದೆ ಹಾಗೆ ಬಿಟ್ಬಿಡ್ತೀರಾ? ಶೌರ್ಯ ಕಲ್ಯಾಣಿ ಜೋಡಿ ತುಂಬಾ ಚೆನ್ನಾಗಿದೆ. ಇವರಿಬ್ರಿಗೂ ನನ್ ದೃಷ್ಟಿನೇ ಬೀಳೋ ತರ ಇದೆ. ನಾನ್ ನಾಳೆ ಅಮೆರಿಕಕ್ಕೆ ಹೋಗ್ತಿದ್ದೀನಿ ಅತ್ತೆ. ಅದಕ್ಕೆ ಒಂದ್ಸಲ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಸರಿ, ನಮ್ಮನೆಗ್ ಬಾ. ಎಲ್ಲ ನಮ್ಮನೇನೇ ಅಲ್ವಾ ಅತ್ತೆ? ಇಲ್ಲ ಅನುಷಾ, ಈ ಮಧ್ಯೆ ಮನೇಲಿ ತುಂಬಾ ನಡೆದು ಹೋಗಿದೆ. ಗೋಡೆಯಿಂದ ಆ ಕಡೆ ಇರೋರ್ಗೆ ಈ ಕಡೆ ಇರೋರ್ಗೆ ಮಾತುಗಳು ಇಲ್ಲ, ಮಾತಾಡೋ ಹಾಗೂ ಇಲ್ಲ. ಹೌದಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ತೀನಿ. ಬೆಳಿಗ್ಗೆ ಈ ಮನೇಲಿ ಇರ್ತೀನಿ, ರಾತ್ರಿ ನಿಮ್ ಮನೆಗ್ ಬರ್ತೀನಿ. ಸರಿ ಸರಿ ಅತ್ತೆ, ನೀವ್ ಹೋಗಿ, ನಾನ್ ಬರ್ತೀನಿ. ಬಾ ಅನುಷಾ. ಅಜ್ಜಿ, ನೀನು ಕಲ್ಯಾಣಿ ಶೌರ್ಯನ ಒಂದ್ ಮಾಡ್ಬೇಕು. ತಕ್ಷಣ ಬಾ ಅಂದಿದ್ದಕ್ಕೆ ಕಲ್ಯಾಣಿ ಶೌರ್ಯ ಜಗಳ ಮಾಡ್ಕೊಂಡಿದಾರೇನೋ. ದೊಡ್ಡವರಾಗಿ ನೀವು ಮಾತಾಡೋಕಾಗ್ದೆ ಅವ್ರಿಬ್ರಿಗೆ ಬುದ್ಧಿ ಹೇಳೋಕೆ ನನ್ನನ್ ಕರ್ಸಿದಿರೇನೋ ಅಂತ ಅನ್ಕೊಂಡೆ. ಆದ್ರೆ ಇಲ್ಲಿಗ್ ಬಂದ್ಮೇಲೆ ದಮಯಂತಿ ಅತ್ತೆ ನೋಡಿದ್ಮೇಲೆ ಏನೋ ದೊಡ್ಡ ಸಮಸ್ಯೆ ಇದೆ ಅಂತ ಅನ್ಸ್ತು. ಅಷ್ಟಕ್ಕೂ ಏನ್ ನಡೀತು ಅಜ್ಜಿ? ಮಗುನ ಬಿಟ್ಟು ಸಂಪದ ಸಿದ್ದು ಜೊತೆ ಹೊರಟು ಹೋದ್ಲು. ಅವ್ರಾಗ ಹೋಗೋದಕ್ಕೆ ಕಾರಣ ಕಲ್ಯಾಣಿ ಅನ್ಕೊಂಡು ಶಿಕ್ಷೆ ಆಗಿ ತಾಳಿ ಕಟ್ಟದ ಶೌರ್ಯ. ಆದ್ರೆ ಕಲ್ಯಾಣಿನ ಹೆಂಡತಿಯಾಗಿ ಒಪ್ಕೊಂಡಿಲ್ಲ. ಶೌರ್ಯನ್ ಮನ್ಸನ್ನ ದಮಯಂತಿ ಪೂರ್ತಿಯಾಗಿ ಬದಲಾಯಿಸಿದಾಳೆ. ನಮ್ಮನ್ನ ಶತ್ರುಗಳು ಅನ್ಕೊಳ್ಳೋ ಹಾಗೆ ಪೂರ್ತಿಯಾಗಿ ಬದಲಾಯಿಸಿದಾಳೆ. ಶೌರ್ಯ ಕೂಡ ಅದೇ ನಿಜ ಅನ್ಕೊಂಡು ಭ್ರಮೇಲಿದ್ದಾನೆ.
ಜಾತ್ರೆ ನಡೆದಾಗಿಂದ ಶೌರ್ಯನಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ. ಕಲ್ಯಾಣಿ ಜೊತೆ ಪ್ರೀತಿಯಿಂದ ಇದ್ದಾನೆ. ಅವಳಿಗೇನೇನ್ ಬೇಕೋ ಎಲ್ಲವನ್ನೂ ತಂದುಕೊಡ್ತಾ ಇದ್ದಾನೆ. ಶೌರ್ಯನಲ್ಲಿ ಆಗಿರೋ ಆ ಬದಲಾವಣೆ ಕಲ್ಯಾಣಿ ಜೀವನದಲ್ಲಿ ಆನಂದ ತಂದುಕೊಡುತ್ತೇನೋ ಅಂತ ನಾವು ಕಾಯ್ತಿದ್ದೀವಿ. ಆದ್ರೆ ಅವರಿಬ್ಬರನ್ನ ಆ ರೀತಿ ನೋಡಿ ದಮಯಂತಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅವರಿಬ್ಬರನ್ನ ದೂರ ಮಾಡಬೇಕು ಅಂತಾನೆ ನೋಡ್ತಿದ್ದಾಳೆ. ಅಮ್ಮ, ನಾನು, ಅಪ್ಪ 3 ಜನನು ಹೋಗಿ ದಮಯಂತಿ ಹತ್ರ ಅವರಿಬ್ರು ಪ್ರಸ್ತಾವ ಮಾಡೋಣ ಅಂತ ಎಷ್ಟು ಹೇಳಿದ್ರು ದಮಯಂತಿ ಒಪ್ತಾನೇ ಇಲ್ಲ. ಶೌರ್ಯನ್ ಮನಸ್ಸು ಬದಲಾಗೋಷ್ಟರಲ್ಲಿ ಅವರಿಬ್ಬರ ಮಧ್ಯೆ ಪ್ರಸ್ತಾವ ನಡಿಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯನಮ್ಮ. ಈ ಕಾರ್ಯ ಹೇಗಾದ್ರೂ ನಡಿಲೇಬೇಕು. ನೀವೇನು ಬೇಜಾರು ಮಾಡ್ಕೋಬೇಡಿ ಅಮ್ಮ. ಇವತ್ತು ತುಂಬಾ ಒಳ್ಳೆ ದಿನ. ದಮಯಂತಿ ಅತ್ತೆನ ನಾನು ಹೇಗಾದ್ರೂ ಒಪ್ಸಿ ಇವತ್ ರಾತ್ರಿನೇ ಶೌರ್ಯ ಕಲ್ಯಾಣಿ ಪ್ರಸ್ಥಾನ ಮಾಡಿಸ್ತೀನಿ. ಹುಷಾರಮ್ಮ, ದಮಯಂತಿ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ.